ಸಮಾಜ ಸೇವೆ ಮಾಡುವುದು ನನ್ನ ಹುಟ್ಟುಗುಣ. ಅದರಂತೆ ಈಗಾಗಲೇ ಕ್ಷೇತ್ರದಲ್ಲಿ 40ಕ್ಕೂ ಹೆಚ್ಚು ಬಾರಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿದ್ದು, ಏಪ್ರಿಲ್ 20ರ ಭಾನುವಾರ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವು ಸಪ್ತಗಿರಿ ಮತ್ತು ಸೋಲಂಕಿ ಆಸ್ಪತ್ರೆಯ ಸಹಕಾರದಿಂದ ತುಂಬಾ ಯಶಸ್ವಿಯಾಗಿ ನಡೆದಿದ್ದು, ನಿನ್ನೆ ದಿನ ಸೋಲಂಕಿ ಆಸ್ಪತ್ರೆಯಲ್ಲಿ 35ಕ್ಕೂ ಹೆಚ್ಚು ಜನರಿಗೆ ಕಣ್ಣಿನ ಪೊರೆ ತೆಗೆಯುವ ಶಸ್ತ್ರಚಿಕಿತ್ಸೆ ನಡೆದಿದ್ದು, ಈ ದಿನ 150ಕ್ಕೂ ಹೆಚ್ಚು ಸಮಸ್ಯೆಗಳಿರುವ ರೋಗಿಗಳನ್ನು ಗುರುತಿಸಿ ಕಿವಿ, ಗರ್ಭಕೋಶ, ಥೈರಾಯ್ಡ್ ಹಾಗೂ ಇನ್ನೂ ಹಲವು ಸಮಸ್ಯೆಗಳಲ್ಲಿ ನೋಂದಾಯಿಸಿಕೊಂಡಿರುವವರನ್ನು ಈ ದಿನ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ದಾಖಲಿಸಿ 1 ವಾರ ಅಥವಾ 10 ದಿನದಲ್ಲಿ ಚಿಕಿತ್ಸೆ ನೀಡಿ ಅವಶ್ಯಕತೆ ಇರುವವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನಡೆಸಿ ಕಳುಹಿಸಿಕೊಡಲಾಗುವುದು ಎಂದು ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಾದಿಕ್, ರಾಜ್ಕುಮಾರ್, ವೈಹುಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ, ದಾಮೋದರ್, ದೊಡ್ಡದಾಸರಹಳ್ಳಿ ದೇವರಾಜ್, ಬೂದಾಳ ವರದರಾಜ್, ದರ್ಶನ್, ಆನಂದ್, ಕುರುಬರಪೇಟೆ ವೆಂಕಟೇಶ್, ರಾಕೇಶ್, ರವಿಚಂದ್ರ, ಅಫ್ಸರ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರಾಮದಾಸ್ ಎನ್, ಶಿಡ್ಲಘಟ್ಟ. ಸ್ವಲ್ಪ ಅಲ್ಲಿ ಸಮಾಧಾನವಾಗಿರ್ಬೇಕು. ಓದ್ತಾನೆ ಇಮಿಡಿಯೇಟ್ ಮಾಡಿ ಹಾಕ್ಬಿಡ್ತಾರೆ. ಸ್ವಲ್ಪ ಒಂದು 4-5 ದಿನ ಹಿಡಿತದೆ. ತಾಳ್ಮೆಯಿಂದ ಇರ್ಬೇಕು. ನೀವೆಲ್ಲ ಸ್ಪಂದಿಸ್ಬೇಕಲ್ಲ ಆಸ್ಪತ್ರೆಯಲ್ಲಿ. ಏನಾಗ್ತದೆ ಹೇಳ್ತಾ ಎಲ್ಲ ಕಡೆ ತೋರಿಸ್ತಾ ಅಲ್ಲಿಂದ ನೀವು ಕಾಲ್ ಮಾಡಿದೆ. ಭಾನುವಾರ ನಾವು ಏನು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತೆ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮನ ಮಾಡಂತದ್ದು ಸಪ್ತಗಿರಿ ಹಾಸ್ಪಿಟಲ್ ಸಹಕಾರದಿಂದ ಮತ್ತೆ ಸೋಲಂಕಿ ಆಸ್ಪತ್ರೆ ಸಹಕಾರದಿಂದ ಆಗಿತ್ತು. ಇವತ್ತು ದಿನ ಸೋಲಂಕಿ ಆಸ್ಪತ್ರೆಯಲ್ಲಿ ಸುಮಾರು 35ಕ್ಕೂ ಹೆಚ್ಚು ಕಣ್ಣು ಪೊರೆ ತೆಗೆಯಂತ ಆಪರೇಷನ್ ಆಗಿದೆ. ಈಗ 150ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆ ಆಪರೇಷನ್ ಅಂತ ಈಗ ಸಮಸ್ಯೆ ಇರೋಂಥ ಇವ್ರನ್ನ ಕರ್ಕೊಂಡು ಹೋಗ್ತಾ ಇರೋಂಥದ್ದು ಆಗ್ತಾ ಇದೆ. ಕಿವಿ ಆಪರೇಷನ್ಸ್ ಇರೋಂಥದ್ದು, ಗರ್ಭಕೋಶದ ಆಪರೇಷನ್ಸ್, ಮತ್ತೆ ಏನಾದ್ರು ಥೈರಾಯ್ಡ್ ಸಮಸ್ಯೆ ಇರೋಂಥದ್ದು, ಈ ರೀತಿ ಹಲವಾರು ಸಮಸ್ಯೆಗಳಿರೋಂಥವ್ರನ್ನೆಲ್ಲ ಕ್ಯಾಂಪಲ್ಲಿ ಗುರುತು ಮಾಡಿ ಅವ್ರನ್ನ ಕರ್ಕೊಂಡೋಗಿ ಇವತ್ತು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋಂಥದ್ದು ಆಗ್ತದೆ. 1 ವಾರ 10 ದಿನದಲ್ಲಿ ಎಲ್ಲರಿಗೂ ಸಹ ಆಪರೇಷನ್ ಮಾಡಿ ಅವಶ್ಯಕತೆ ಇರೋರಿಗೆ ಆಪರೇಷನ್ ಮಾಡಿ ಕಳ್ಸಿಕೊಡೋಂಥದ್ದು ಆಗ್ತದೆ. ಕಿವಿದು ಒಂದು 100-120 ಜನ ಇದು ಕಣ್ಣು ಆಪರೇಷನ್ಗೆ ಒಳಪಡ್ತಾವ್ರೆ. ಇದು 150 ಜನ ಬೇರೆ ಶಸ್ತ್ರಚಿಕಿತ್ಸೆಗಳು.